ನಮಸ್ಕಾರ ವೀಕ್ಷಕರೇ, ಸುಮಾರು ಒಂದಲ್ಲ ಎರಡಲ್ಲ 14 ಲಕ್ಷ ಬಿಪಿಎಲ್ ಅಥವಾ ಎಪಿಎಲ್ ರೇಷನ್ಸ್ ಕಾರ್ಡ್ಗಳು ರದ್ದಾಗಿರುವಂತದ್ದು. ಬಿಪಿಎಲ್ ವಿತ್ ಎಪಿಎಲ್ ಎರಡೂ ಕೂಡಿಸಿ 14 ಲಕ್ಷ ರೇಷನ್ಸ್ ಕಾರ್ಡ್ಗಳನ್ನ ರದ್ದು ಮಾಡಿದೆ ಆಹಾರ ಇಲಾಖೆ. ಸೊ ಹಾಗಾದ್ರೆ ಈಗಾಗಲೇ 2-3 ತಿಂಗಳಿನಿಂದ ರದ್ದು ಮಾಡ್ತಾನೆ ಬರತ್ತೆ. ಇದನ್ನೆಲ್ಲಾನು ಕೂಡಿಸಿ ನಾವು ನೋಡಿದ್ರೆ ಸುಮಾರು 25 ಲಕ್ಷಕ್ಕಿಂತ ಹೆಚ್ಚಿನ ರೇಷನ್ಸ್ ಕಾರ್ಡ್ಗಳು ಕೂಡ ರದ್ದಾಗಿರುವಂತದ್ದು ನಮ್ಮ ಗಮನಕ್ಕೆ ಬರುತ್ತೆ. ಸೊ ಅಷ್ಟೊಂದು ರೇಷನ್ಸ್ ಕಾರ್ಡ್ ಗಳನ್ನ ಎಲಿಜಿಬಲ್ ಇಲ್ಲ ಅಂದ್ರೂ ಸಹಿತ ಮಾಡಿಸ್ಕೊಂಡಿದ್ದಾರೆ. ಸೊ ಇನ್ನು ಮುಂದೆನೂ ಕೂಡ ರದ್ದು ಆಗ್ತಾನೆ ಇರತ್ತೆ. ಟೋಟಲಿ ಎಲಿಜಿಬಲ್ ಇದ್ದವರು ಮಾತ್ರ ಉಳಿತಾರೆ. ಸೊ ಹಾಗಾದ್ರೆ ನೀವು ಕೂಡ ಉಳಿಬೇಕಂದ್ರೆ, ನಿಮ್ಮ ರೇಷನ್ ಕಾರ್ಡ್ ಕೂಡ ಉಳಿಬೇಕಂದ್ರೆ, ಅದು ಬಿಪಿಎಲ್ ಇರ್ಲಿ ಅಥವಾ ಎಪಿಎಲ್ ಇರ್ಲಿ, ಒಟ್ಟಾರೆ ನಿಮ್ಮ ರೇಷನ್ ಕಾರ್ಡ್ ಉಳಿಬೇಕಂದ್ರೆ ಈ ಎರಡು ಕೆಲಸಗಳನ್ನ ಮಾಡಿ ಅಂತ ಆಹಾರ ಇಲಾಖೆ ಮಾಹಿತಿಯನ್ನ ನೋಟಿಸ್ ಅನ್ನ ಹೊರಡಿಸಿರುವಂತದ್ದು. ಸೊ ಹಾಗಾದ್ರೆ ಒಂದು ಎರಡು ಕೆಲಸಗಳೇನು, ಸೊ ಎಲ್ಲನೂ ಕೂಡ ಮಾಹಿತಿಯನ್ನ ಈಗಾಗಲೇ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಎಪಿಎಲ್ ದಿಂದ ಬಿಪಿಎಲ್ ಗೆ ಎಪಿಎಲ್ ಗೆ ಕನ್ವರ್ಟ್ ಮಾಡಿದ್ರೆ ಏನ್ ಮಾಡ್ಬೇಕು, ಸೊ ಎಲ್ಲ ಅಪ್ಡೇಟ್ಸ್ ಗಳನ್ನ ಒಂದೇ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಮೇಲೆ ಬೋರ್ಡ್ ಕಾರ್ಡ್ ಚಾನಲ್ ಲಿಂಕ್ ಇರುತ್ತೆ. ಸೊ ಜಾಯಿನ್ ಆದ್ರೆ ಸಾಕು. ಇದೇ ರೀತಿಯಾದಂತಹ ತಮಿಳು